ಹಾಯ್ ನಮಸ್ಕಾರ. ಕೋಚಿಂಗ್ ವಿಚಾರದಲ್ಲಿ ಗೌತಮ್ ಗಂಭೀರ್ ಅವ್ರನ್ನ ಏನಾದರೂ ಚೇಂಜ್ ಮಾಡೋಕ್ಕೆ ಫೀಲ್ಡಿಂಗ್ ಸೆಟ್ ಆಗ್ತಿದೆಯಾ ಅಂತ ಅನಿಸ್ತಾ ಇದೆ. ಇದಕ್ಕೆ ಮೇನ್ ರೀಸನ್ ಇವತ್ತು BCCI ಒಂದು ವಿಡಿಯೋನ ರಿಲೀಸ್ ಮಾಡಿದೆ. ಸೊ ಇದರಲ್ಲಿ VVS ಲಕ್ಷ್ಮಣ್ ನಿನ್ನೆ ಸೀರೀಸ್ ವಿನ್ ಆದಮೇಲೆ ಒಂದು ಡ್ರೆಸ್ಸಿಂಗ್ ರೂಮಲ್ಲಿ ಒಂದು ಕಾನ್ವರ್ಸೇಷನ್ ನಡೆಸಿದ್ದಾರೆ. ಅದನ್ನು ಈಗಷ್ಟು ಒಂದು 2 ಗಂಟೆ ಮುಂಚೆ ಅಷ್ಟೇ BCCI ತನ್ನ ಪೇಜಲ್ಲಿ ಹಾಕ್ಕೊಂಡಿದೆ. ಇದರ ಕಾನ್ವರ್ಸೇಷನ್ ನೋಡಿದ್ರೆ ಎಲ್ಲ ಪ್ಲೇಯರ್ಸ್ ಈಗ VVS ಲಕ್ಷ್ಮಣ್ ಅವ್ರ ಮೇಲೆ ಒಂದು ನಂಬಿಕೆ, ಆ ಟ್ರಸ್ಟ್, ಆ ಚೇಂಜ್ ಆಫ್ ಅಟ್ಮಾಸ್ಫಿಯರ್, ಎನ್ವಿರಾನ್ಮೆಂಟ್ ಅದನ್ನು ತೋರಿಸಿದ್ದಾರೆ. ಬನ್ನಿ VVS ಲಕ್ಷ್ಮಣ್ ಏನು ಹೇಳಿದರು, ಈ ಪ್ಲೇಯರ್ಸ್ ಎಲ್ಲರನ್ನೂ ಕೂಡ ಜೊತೆಗೂಡಿಸಿ ಒಂದು ಕಾನ್ವರ್ಸೇಷನ್ ಆಗುತ್ತಲ್ಲ ಡ್ರೆಸ್ಸಿಂಗ್ ರೂಮಲ್ಲಿ, ಅದರಲ್ಲಿ ಫಸ್ಟ್ ಆಫ್ ಆಲ್ ಅವ್ರು ಸ್ಟಾರ್ಟ್ ಮಾಡಿದ್ದು ಒಂದು ದೊಡ್ಡ ರೌಂಡ್ ಆಫ್ ಅಪ್ಲಾಸ್, ಎಲ್ರಿಗೂ ಕೂಡ ಸಿರೀಸನ್ನು ಗೆದ್ದಿದ್ದೀವಿ ಅದಕ್ಕೆ ಅಂತ. ಸೊ ಅದಾದಮೇಲೆ ಅವ್ರು ಫಸ್ಟ್ ಗುರುತಿಸೋದೆ ಶ್ರೇಯಸ್ ಅಯ್ಯರ್ ಬಗ್ಗೆ. ಶ್ರೇಯಸ್ ಅಯ್ಯರ್ ಬಗ್ಗೆ VVS ಲಕ್ಷ್ಮಣ್ ಮಾತನಾಡ್ತಾ ಹೇಳ್ತಾರೆ, ಶ್ರೇಯಸ್ ಅಯ್ಯರ್ ಈ ಒಂದು ಸಿರೀಸ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಮ್ಮ ಹತ್ರ ಬರಬೇಕಾದ್ರೆ, ಏನು ಈಗ ಹೊಸ ಕೋಚಿಂಗ್ ಸ್ಟಾಫ್ ಅಂತಲ್ಲ ಅಥವಾ ಇಂಟ್ರಿಮ್ ಕೋಚ್ ನಮ್ಮ ಹತ್ರ ಬರಬೇಕಾದ್ರೆ ಒಂದು ರಫ್ ಪ್ಯಾಚ್ ಆದಮೇಲೆ ಬರ್ತಾ ಇರೋದು. ಯಾಕಂದರೆ ಯಾವುದೇ ಕ್ಯಾಪ್ಟನ್ ಕೂಡ 2 ಬ್ಯಾಕ್ ಟು ಬ್ಯಾಕ್ ವೈಟ್ ವಾಶ್ ಮಾಡಿಸ್ಕೊಂಡು ನನ್ನ ಒಂದು ಕೆರಿಯರ್ ಸ್ಟಾರ್ಟ್ ಆಗುತ್ತೆ ಆ್ಯಸ್ ಎ ಕ್ಯಾಪ್ಟನ್ ಅಥವಾ ಆ ಥರ ಒಂದು ಸ್ಟಾರ್ಟ್ ನನಗೆ ಸಿಗುತ್ತೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲ್ಲ. ಅಂಥ ಒಂದು ರಫ್ ಪ್ಯಾಚಿಂದ ಶ್ರೇಯಸ್ ಅಯ್ಯರ್ ಹೊರಗಡೆ ಬಂದರು ಅಥವಾ ಬಂದರು ನಮ್ಮ ಮುಂದೆ. ಈ ಒಂದು ಸಿರೀಸ್ ಸ್ಟಾರ್ಟ್ ಮಾಡೋದು ಅಷ್ಟು ಈಸಿ ಆಗಿರಲಿಲ್ಲ. ಬಟ್ ನಾವು ಶ್ರೇಯಸ್ ಅಯ್ಯರ್ನ ಕಾಮ್ ಡೌನ್ ಮಾಡಿದ್ವಿ. ಆಗುತ್ತೆ, ಇದೆಲ್ಲವೂ ಕೂಡ ಕ್ರಿಕೆಟ್ನಲ್ಲಿ ಸಾಮಾನ್ಯ. ಇಂಥ ಒಂದು ಸಿಚುವೇಷನಿಂದ ಎದ್ದು ನಿಲ್ಲೋದೇ ನಿಜವಾದಂಥ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಅಂತ ನಾವು ಮಾತಾಡಿದ್ವಿ. ಒಂದಷ್ಟು ಟಾಕ್ಸ್ ಆಯಿತು, ಹೇಗೆ ಜಿಂಬಾಬ್ವೆ ವಿರುದ್ಧ ನಾವು ಪ್ಲ್ಯಾನಿಂಗ್ಗಳನ್ನು ಮಾಡಬೇಕು, ಸ್ಟ್ರಾಟಜಿ ಮಾಡಬೇಕು ಅಂತ. ಭಾಳ ಮುಖ್ಯವಾಗಿ ಇಂಗ್ಲೆಂಡ್ ಟೂರಿಂದ ಬಂದಂಥ ಪ್ಲೇಯರ್ಗಳು ಕೆಲವರು ಮಾತ್ರ, ಶ್ರೇಯಸ್ ಅಯ್ಯರ್, ಇಶಾನ್ ಕಿಶನ್, ವೈಭವ್ ಸೂರ್ಯವಂಶಿ, ಈ ಥರ ಪ್ಲೇಯರ್ಗಳು ಮಾತ್ರ. ಆದರೆ ಬಹುತೇಕ ಶಿವಮ್ ದುಬೆ ಒಬ್ಬರು ಬಂದರು ಅನಿಸುತ್ತೆ. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಹೊಸಬರ ಬ್ಯಾಚೇ ಬಂದಿರೋದು. ನಮಗೊಂದು ಚಾಲೆಂಜ್, 2 ಸಿರೀಸನ್ನು ಸೋತಿದ್ದೀವಿ, ಜೊತೆಗೆ ಹೊಸ ಹುಡುಗರು ಎಂಟರ್ ಆಗಿದ್ದಾರೆ. ಸೊ ಇವ್ರನ್ನೆಲ್ಲರೂ ಕೂಡ ಮೈಂಡ್ ಸೆಟ್ಟನ್ನು ಕ್ರಿಯೇಟ್ ಮಾಡಿ ಜಿಂಬಾಬ್ವೆ ವಿರುದ್ಧ ಆಡಬೇಕು ಅನ್ನೋದು ನಮಗೊಂದು ಚಾಲೆಂಜ್ ಇತ್ತು. ಅದನ್ನು ಸಕ್ಸಸ್ಫುಲಿ ನಾವು ಮಾಡಿದ್ದೀವಿ. ಇದರ ದೊಡ್ಡ ಕ್ರೆಡಿಟ್ ಹೋಗಬೇಕು ಶ್ರೇಯಸ್ ಅಯ್ಯರ್ಗೆ ಅಂತ ಮತ್ತೆ ಶ್ರೇಯಸ್ ಅಯ್ಯರ್ಗೆ ಆ ಕ್ರೆಡಿಟನ್ನು ಕೊಡ್ತಾರೆ. ನನಗೆ ಲಕ್ಷ್ಮಣ್ ಅವರಲ್ಲಿ ತುಂಬ ಇಷ್ಟ ಆದಂಥ ವಿಚಾರ ಅದೇನೆ. ತುಂಬ ಕಾಮನ್ ಕಂಪೋಸ್ಡ್ ಆಗಿದ್ದಾರೆ, ಏನು ಮಾತಾಡಬೇಕು ಅದರ ಕ್ಲಾರಿಟಿ ಇದೆ, ಜೊತೆಗೆ ಬೇರೆಯವರಿಗೆ ಬಿಟ್ಕೊಡ್ತಾರೆ ಕ್ರೆಡಿಟನ್ನು. ಎಲ್ರಿಗೂ ಕೂಡ ಜೋಶಿ ಲಕ್ಷ್ಮಣ್ ಅವ್ರು ಬಂದ ಮೇಲೆ ಒಂದು ಫಲಿತಾಂಶ ಬಂದಿದೆ ಅಂತ ಅನ್ಸಿದ್ರೆ ಅವರು ನೇರವಾಗಿ ಅದರ ಕ್ರೆಡಿಟ್ ಕೊಡೋದು ಶ್ರೇಯಸ್ ಅಯ್ಯರ್ಗೆ. ಸೊ ಹಾಗೆ ನ್ಯೂ ಗ್ರೂಪ್ ಆಫ್ ಪ್ಲೇಯರ್ಸ್ನ ಸೇರಿಸ್ಕೊಂಡು ಒಂದು ಮ್ಯಾಚ್ ಆಡಿಸೋದು, ಅವರಿಂದ ಬೆಸ್ಟ್ ಔಟ್ಪುಟ್ಟನ್ನು ತೆಗೆಯೋದು ಅಷ್ಟು ಈಸಿ ಇಲ್ಲ ಅಂತ VVS ಹೇಳ್ತಾರೆ. ಇದರ ಜೊತೆಗೆ ನಾನು ಸ್ಟಾರ್ಟಿಂಗಲ್ಲೇ ಫಸ್ಟ್ ಮೀಟಿಂಗಲ್ಲೇ ಎಲ್ಲ ಪ್ಲೇಯರ್ಸ್ಗೂ ಹೇಳಿದ್ದೆ, ನಾವು ಈ ಸಲ ವಿನ್ನಿಂಗ್ ಮೈಂಡ್ಸೆಟ್ ಜೊತೆ ಆಡಬೇಕು. ಪ್ರತಿಯೊಬ್ಬರು ಕೂಡ ಅವರ 200% ಕೊಡಬೇಕು. ವಿ ಆರ್ ದ ವಿನ್ನರ್ಸ್ ಅಂತಲೇ ಆಡೋಕ್ಕೆ ಹೋಗಬೇಕು ಫಸ್ಟ್ ಬಾಲಿಂದ. ಅದನ್ನು ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದೀರಾ. ಸೊ ಹಾಗಾಗಿ ವಿನ್ನರ್ ಮೈಂಡ್ಸೆಟ್ ಕೊನೆವರೆಗೂ ನಾವು 3-0 ವೈಟ್ ವಾಶ್ ಆಗೋ ತನಕ ಕೂಡ ಆ ಮೈಂಡ್ಸೆಟ್ ಇತ್ತು. ಆ ಒಂದು ಗುರಿ ಜೊತೆಗೆ, ಆ ಒಂದು ಟೆಂಪರ್ಮೆಂಟ್ ಜೊತೆಗೆ ನೀವೆಲ್ಲರೂ ಕೂಡ ಆಡಿದ್ರಿ. ಪ್ರತಿಯೊಬ್ಬರಿಗೂ ಕೂಡ ಇದರ ಶ್ರೇಯ ಹೋಗಬೇಕು ಅಂತ. ಹಾಗೆ ಟೀಮ್ನ ಸಪೋರ್ಟಿಂಗ್ ಸ್ಟಾಫ್ ಉಳಿದವ್ರು ಯಾರ್ಯಾರು ಅವ್ರನ್ನ ಫಿಟ್ ಆಗಿರಿಸೋದಕ್ಕೆ, ಹೇಗೆ ಪ್ಲೇಯರ್ಗಳನ್ನು ಫೋಕಸ್ಡ್ ಆಗಿರಿಸೋದಕ್ಕೆ ಪ್ರಯತ್ನ ಪಟ್ಟರು, ನಿಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಅಂತ ಕೂಡ ಹೇಳಿದರು. ಜೊತೆಗೆ ಈ ಟೀಮ್ ಇನ್ನೂ ಸಾಕಷ್ಟು ಮುಂದೆ ಹೋಗುವಂಥದ್ದಿದೆ ಅಂತ. ವೈಭವ್ ಸೂರ್ಯವಂಶಿ ಬಗ್ಗೆ ಆಮೇಲೆ ಮಾತಾಡಿದ್ದಾರೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಇದೇ ಟೈಮಲ್ಲಿ ಶ್ರೇಯಸ್ ಅಯ್ಯರ್ ಅಲ್ಲಿ ಕೂತಿರ್ತಾರೆ. ಸೊ ಅವರಿಗೆ ಮಾತಾಡು, ನೀನು ಮಾತಾಡು ಅಂತ. ಬಟ್ ಶ್ರೇಯಸ್ ಅಯ್ಯರ್ ಸ್ವಲ್ಪ ಹಿಂಜರಿತಾರೆ, ಮಾತಾಡೋದು ಬೇಡ ಅಂತ. ಮಾತಾಡೋ, ಇಟ್ಸ್ ಯುವರ್ ಟೈಮ್. ಯಾಕಂದರೆ ಬರೀ ಹಿಂದೆ ಸೋತಾಗ ಮಾತ್ರ ಟೀಕೆ ಮಾಡೋದಂಥದ್ದಲ್ಲ, ಗೆದ್ದಾಗಲೂ ಕೂಡ ಮಾತುಗಳನ್ನು ಕೇಳೋಕ್ಕೆ ಜನ ಬಯಸ್ತಾರೆ. ಮಾತಾಡು ಅಂತ ಹೇಳಿದಾಗ ಆಮೇಲೆ ಶ್ರೇಯಸ್ ಅಯ್ಯರ್ ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ ಅವರು ನೇರವಾಗಿ ಥ್ಯಾಂಕ್ ಯು ಹೇಳೋದು VVS ಲಕ್ಷ್ಮಣ್ಗೆ. ನಾವು ಇವತ್ತು ಈ ಸಿರೀಸನ್ನು ಗೆದ್ದಿದ್ದೀವಿ ಅಂತಂದರೆ ಹಾನೆಸ್ಟ್ಲಿ ಈ ಒಂದು ಟೀಮ್ VVS ಲಕ್ಷ್ಮಣ್ ಹಾಗೆ ಸುನಿಲ್ ಜೋಶಿ ಅವರ ಒಂದು ಗೈಡೆನ್ಸಲ್ಲಿ ನೀಟಾಗಿ ಪ್ಲ್ಯಾನ್ ಆಯಿತು. ನಮಗೆ ತುಂಬ ಕಾಮ್ ಆಗಿತ್ತು ಈ ಒಂದು ಡ್ರೆಸ್ಸಿಂಗ್ ರೂಮ್ ಅಟ್ಮಾಸ್ಫಿಯರ್. ಹಾಗೆ ಪ್ರತಿ ಹಂತದಲ್ಲೂ ಕೂಡ ನಮ್ಮನ್ನು ಮೋಟಿವೇಶನ್ ಕೊಡ್ತಾ ಇದ್ರು VVS ಲಕ್ಷ್ಮಣ್ ಅವರು. ಹಾಗೆ ಈಚ್ ಆ್ಯಂಡ್ ಎವ್ರಿ ಡೇ ವೆನ್ ವಿ ಸ್ಟೆಪ್ಡ್ ಇನ್ ಟು ದ ಫೀಲ್ಡ್, ಐ ಥಿಂಕ್ ಎವ್ರಿಥಿಂಗ್ ದಟ್ ಯು ಮೆನ್ಷನ್ಡ್ ವಾಸ್ ಆ್ಯಪ್ಟ್. ವಿ ಕುಡ್ ರಿಲೇಟ್ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ. ನಮ್ಮನ್ನು ಮೋಟಿವೇಶನ್ ಮಾಡಿದ್ದಕ್ಕೆ ದಯವಿಟ್ಟು ತುಂಬ ಥ್ಯಾಂಕ್ಸ್ ನಿಮ್ಗೆ ನಮ್ಮ ಕಡೆಯಿಂದ ಅಂತ. ಅಂದರೆ ಎಲ್ಲೋ ಆ ಒಂದು 2 ಸಿರೀಸ್ ಸೋಲ್ನ ನಂತರ VVS ಲಕ್ಷ್ಮಣ್ ಅವರು ಎಂಟರ್ ಆಗಿದ್ದು ತಂಡದಲ್ಲಿ ಒಂದು ಹೊಸ ಹುರುಪನ್ನು ತಂತು. ಸೊ ಇದ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ಸೊ ಹಾಗೆ BCCI ಸೆಂಟರ್ ಆಫ್ ಎಕ್ಸಲೆನ್ಸ್ ಬೆಂಗಳೂರಿನಲ್ಲಿ ಅದರ ಹೆಡ್ ಕೂಡ ಹೌದು. ಪ್ರತಿಯೊಬ್ಬ ಪ್ಲೇಯರ್ ಯಾರು ಅಲ್ಲಿ ಇಂಜುರಿಯಾಗಿ ಹೋಗ್ತಾರೋ ಅಥವಾ ಯಾರು ಒಂದಷ್ಟು ಫಾರ್ಮ್ಗಳನ್ನು ಕಳ್ಕೊಂಡು ಹೋಗ್ತಾರೋ ಅವರು ಎಲ್ರಿಗೂ ಕೂಡ ಒಂದಷ್ಟು ಬೂಸ್ಟ್ ಮಾಡಿ ಇದನ್ನು ಸೇಮ್ ಕೆಲಸವನ್ನು ರಾಹುಲ್ ದ್ರಾವಿಡ್ ಮಾಡ್ತಾಯಿದ್ರು. ಅವರು ಕೂಡ NCAಯಲ್ಲಿ ಕೆಲಸ ಮಾಡ್ತಿದ್ದಂಥವ್ರು, ಹೆಡ್ ಆಗಿದ್ದಂಥವ್ರು. ಅಲ್ಲಿ ಎಲ್ಲರೂ ಕೂಡ ಪ್ರಿಪೇರ್ ಮಾಡ್ತಾಯಿದ್ರು. ಬರೀ ಮೇನ್ ಟೀಮ್, ನ್ಯಾಷನಲ್ ಟೀಮ್ ಮಾತ್ರ ಅಲ್ಲ, ಅಂಡರ್-19. ಸೊ ಹಾಗೆ A ಸೈಡ್ ಟೀಮ್ಗಳು, B ಸೈಡ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಹುರಿದುಂಬಿಸ್ತಾ ಇದ್ದಿದ್ದು ರಾಹುಲ್ ದ್ರಾವಿಡ್. ಈಗ VVS ಲಕ್ಷ್ಮಣ್ ಆ ಕೆಲಸವನ್ನು, ಇಬ್ಬರು ಕೂಡ ಹಿಂದೆನೂ ಭಾರತೀಯ ಕ್ರಿಕೆಟ್ ದಿ ಬೆಸ್ಟ್ ಕೊಟ್ಟಿದ್ದಾರೆ, ಈ ಸಲೂ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಸೊ ಈ ಥರ ಒಂದು ಸಿಚುವೇಶನ್. ಇದಾದಮೇಲೆ VVS ಲಕ್ಷ್ಮಣ್ ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡಿದ್ದಾರೆ. ವೈಭವ್ ಸೂರ್ಯವಂಶಿ ಕೂಡ VVS ಬಗ್ಗೆ ಮಾತಾಡಿದ್ದಾರೆ. ಫಸ್ಟಿಗೆ ನಾವು VVS ಲಕ್ಷ್ಮಣ್ ವೈಭವ್ ಬಗ್ಗೆ ಏನು ಹೇಳಿದ್ರು ಅಂತ ಕೇಳೋಣ. ಅವ್ರು ಹೇಳೋದೇನು ಅಂತಂದರೆ, ಆತ ಒಬ್ಬ ಜನ್ರೇಷನಲ್ ಟ್ಯಾಲೆಂಟ್.
ಅಂದರೆ ಈ ಥರ ಟ್ಯಾಲೆಂಟ್ ಬರೋದು ನಿಮಗೆ ಎಷ್ಟೋ ವರ್ಷಗಳಿಗೊಮ್ಮೆ. ಸ್ವಂತ ಒಬ್ಬ ಪ್ಲೇಯರ್ ಇದ್ದಾನೆ, ಆತನಿಗೆ ಫೋಕಸ್ಡ್ ಆಗಿರೋದನ್ನು ನಾವು ಹೇಳ್ಕೊಡ್ಬೇಕು. ಪ್ರತಿ ಗೇಮ್ ಒಂದಷ್ಟು ಮೆಚ್ಯೂರಿಟಿ ಬರ್ತಾ ಇದೆ ಅವನಿಗೆ, ಈಗೀಗ ಯಾವ ಥರ ಆಡಬೇಕು, ಯಾರನ್ನ ಹೇಗೆ ಫೇಸ್ ಮಾಡಬೇಕು ಅಂತ. ಬಟ್ ನನಗೆ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ಆತ ಗೇಮ್ನ ಅಸೆಸ್ ಮಾಡ್ತಾ ಇದ್ದಾನೆ, ಹೇಗೆ ಆಡಬೇಕು, ಏನು ಈಸ್ ಗೆಟಿಂಗ್ ಬೆಟರ್, ಯಾವ್ಯಾವ ಸಿಚುವೇಶನ್ಗೆ ಹೇಗೆ ಆಡಬೇಕು ಅನ್ನೋದನ್ನು ಅರ್ಲಿ ಏಜ್ ಆಗಿರೋದ್ರಿಂದ ಅವನಿಗೆ ನಾವು ಸ್ವಲ್ಪ ತಿಳಿ ಹೇಳಬೇಕು. ಹುಡುಗಾಟದಲ್ಲಿದ್ದಾನೆ ಇನ್ನು, ಆದರೆ ಸೀರಿಯಸ್ನೆಸ್ ಮ್ಯಾಚ್ ಗೇಮ್ ಯಾವ ಥರ ಮೈಂಡ್ ಸೆಟ್ ಇರಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀವಿ. ಇನ್ನೊಂದು ಭಾಳ ಮುಖ್ಯವಾದಂಥ ಒಂದು ಇಂಪಾರ್ಟೆಂಟ್ ವಿಷಯ ನನಗೂ ಕೂಡ ಅನಿಸಿತ್ತದು ಪರ್ಸ್ನಲಿ, ಅದನ್ನು VVS ಲಕ್ಷ್ಮಣ್ ಕೂಡ ಪಾಯಿಂಟ್ ಔಟ್ ಮಾಡಿದ್ದಾರೆ. ಓವರ್ ಆಲ್ ಫಿಟ್ನೆಸ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಅಂತ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವೈಭವ್ ಸೂರ್ಯವಂಶಿ ನೋಡಿದ್ರೆ ಸ್ವಲ್ಪ ಹೇಗಿದೆ ಅಂತಾರೆ ಅಂದರೆ ಸ್ವಲ್ಪ ಏನು ಹೇಳ್ತಾರೆ, ಟೆಡಿ ಬೇರ್ ಥರ ಇದ್ದಾರೆ ಸ್ವಲ್ಪ. ಸೊ ಅವ್ರನ್ನ ಫಿಟ್ ಮಾಡಬೇಕೀಗ, ಅಂದರೆ ಎಮರ್ಜೆನ್ಸಿ ಒಂದೇ ಸಲ ಫಿಟ್ಟಾಗಿ ದಿನ ಓಡು ಆ ಥರ ಅಲ್ಲ, ಹಂತವಾಗಿ ಅವ್ರನ್ನ ಆ ಏಜ್ಗೆ ತಕ್ಕನಾಗೆ ಫಿಟ್ನೆಸ್ ಮಾಡ್ತಾ ಹೋಗ್ಬೇಕು. ನಿಮಗೆ ಗೊತ್ತು 15 ಇಯರ್ಸ್ ಓಲ್ಡ್ ಅವರೆಲ್ಲ ಫಿಟ್ನೆಸ್ ಸ್ಟಾರ್ಟ್ ಆಗಿರುತ್ತೆ ಆಲ್ಮೋಸ್ಟ್ ಅವರ ಆ ಒಂದು ಏಜ್ನಿಂದ, ಸಣ್ಣ ಏಜಿಂದನೇ. ಸೊ ನಾವು ಆ ಕಡೆ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಒಂದು ಮ್ಯಾಚ್ನ ಕಂಡೀಷನ್ಸ್ ಹೇಗೆ ಮೆಂಟಲಿ ಆತನನ್ನು ಪ್ರಿಪೇರ್ ಮಾಡ್ತಾ ಇದ್ದೀವೋ ಹಂತವಾಗಿ, ತುಂಬ ಫೋರ್ಸ್ಫುಲಿ ನೀನು ಹಿಂಗೆ ಆಡು ಈ ಥರ ಆಡಬೇಕು ಅಂತ ಹೇಳೋಕ್ಕಾಗಲ್ಲ. ಹಂತವಾಗಿ ಮೆಂಟಲಿ ಆತನನ್ನು ಸ್ಟ್ರಾಂಗ್ ಮಾಡೋದು, ಫೋಕಸ್ ಮಾಡೋದು, ಮೆಚ್ಯೂರ್ ಮಾಡೋದು, ಗೇಮ್ನ ಆಕ್ಸೆಸ್ ಮಾಡೋದು ಹೇಗೆ ಅಂತ ಅಸೆಸ್ ಮಾಡೋದು ಹಾಗೆ ಫಿಸಿಕಲಿ ಕೂಡ ಫಿಟ್ ಮಾಡೋದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಇದು VVS ಲಕ್ಷ್ಮಣ್ ಅವರ ಒಂದು ಮೆಚ್ಯೂರಿಟಿ, ಅಂದರೆ ವೈಭವ್ ಮೆಚ್ಯೂರಿಟಿ ಬಗ್ಗೆ ಅವ್ರು ಮಾತನಾಡಿದ್ರು. ವೆರಿ ಮೆಚ್ಯೂರ್ ಆ್ಯಂಡ್ ವಾಟ್ಸ್ ಐ ರಿಯಲಿ ಅಪ್ರಿಷಿಯೇಟ್ ಅಬೌಟ್ ವೈಭವ್, ವಿತ್ ಈಚ್ ಆ್ಯಂಡ್ ಎವ್ರಿ ಎಕ್ಸ್ಪೀರಿಯನ್ಸ್ he is getting better ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಸೊ ಐ ಥಿಂಕ್ ಹಿ ಡಸ್ ಅ ಲಾಟ್ ಆಫ್ ರಿವ್ಯೂ ಆಫ್ ಈಚ್ ಆ್ಯಂಡ್ ಎವ್ರಿ ಪ್ರಾಕ್ಟೀಸ್ ಸೆಷನ್, ನಾಟ್ ಓನ್ಲಿ ಮ್ಯಾಚ್, ಅಂದರೆ ಮ್ಯಾಚ್ ಬಗ್ಗೆ ಮಾತ್ರ ಅಲ್ಲ, ಪ್ರಾಕ್ಟೀಸ್ ಸೆಷನ್ ಬಗ್ಗೆ ಕೂಡ ಆತ ಅನಲೈಸ್ ಮಾಡ್ತಾನೆ ಅಂತ ಕೂಡ ಹೇಳಿದ್ದಾರೆ. ಸೊ ಟುಡೇ ವಾಟ್ ಯು ಸಾ ವಾಸ್ ಅನ್ ಮೆಚ್ಯೂರ್ ಇನ್ನಿಂಗ್ಸ್ ಅಂತ. ನಾನು ಹಿಂದಿನ ಒಂದು ವೀಡಿಯೋದಲ್ಲಿ ನಾನು ಅಂದಾಜಿಗೆ ಹೇಳಿದ್ದೆ, ನಾನು VVS ಲಕ್ಷ್ಮಣ್ ಅವರ ಒಂದು ಸಾಥ್ ಇದೆ ಇಷ್ಟು ಮೆಚ್ಯೂರ್ ಆಗಿ ಆಡೋಕ್ಕೆ ಅಂತ. ಬಟ್ ಇವಾಗ ಅವರೇ ಹೇಳಿರೋದ್ರಿಂದ ಕನ್ಫರ್ಮ್ ಆಗಿದೆ. ಸೊ ದ ಬಾಲ್ ವಾಸ್ ಸ್ಟಾಪಿಂಗ್ ಆ್ಯಂಡ್ ಕಮಿಂಗ್, ದಿ ವಿಕೆಟ್ ವಾಸ್ ಸ್ಲೋ ಬಟ್ ಈ ಪ್ಲೇಡ್ ಟು ದ ಮೆರಿಟ್ ಆಫ್ ದ ವಿಕೆಟ್ ಅಂತ ಕೂಡ ಹೇಳಿದ್ದಾರೆ. ಸೊ ಇದು VVS ಅವರು ವೈಭವ್ ಬಗ್ಗೆ ಹೇಳಿದ್ದು. ಇನ್ನು ವೈಭವ್ನ ಕೇಳಿದಾಗ ಏನು ಡಿಫ್ರೆನ್ಸ್ ಕಾಣಿಸ್ತು ನಿಮಗೆ ಇಂಗ್ಲೆಂಡ್ ಸೀರೀಸ್ ಹಾಗೆ ಇಲ್ಲಿ ಅಂತ ಅಂದಾಗ, ಇಲ್ಲ ನನ್ನ ಭಾಳ ಕಾಮಾಗಿಡಿಸ್ತಾ ಇದ್ರು VVS ಲಕ್ಷ್ಮಣ್ ಅವರು. ಪ್ರತಿ ಹಂತದಲ್ಲೂ ಕೂಡ ನನಗೆ ಗೈಡ್ ಮಾಡ್ತಾಯಿದ್ರು, ಹೇಗೆ ನಾನು ಆಡಬೇಕು, ಹೇಗೆ ಸಿಚುವೇಶನನ್ನು ನಾನು ಅರ್ಥ ಮಾಡ್ಕೊಳ್ಬೇಕು ಅಂತ. ಫಾರ್ ದ ಫಸ್ಟ್ ಟೈಮ್ ನಾನು ಒಂದು ಕನಸಿತ್ತು ನನಗೆ, ಟೀಮ್ ಇಂಡಿಯಾಗೆ ಆಡಬೇಕು, ಮ್ಯಾನ್ ಆಫ್ ದ ಮ್ಯಾಚ್ ಆಗಬೇಕು ಅಂತ. ಮ್ಯಾನ್ ಆಫ್ ದ ಮ್ಯಾಚ್ ಜೊತೆಗೆ ಮ್ಯಾನ್ ಆಫ್ ದ ಸೀರೀಸ್ ಕೂಡ ಆಗಿದ್ದೀನಿ. ನಾನು ಡಬಲ್ ಹ್ಯಾಪಿ. ನನ್ನ ಕನಸಿನ ಅಥವಾ ಜೀವನದ ಅತಿ ದೊಡ್ಡ ಕನಸು ನನಸಾಗಿದೆ ಅಂತ ಕೂಡ ಇದೇ ಟೈಮಲ್ಲಿ ವೈಭವ್ ಸೂರ್ಯವಂಶಿ ಹೇಳಿದ್ದಾರೆ. ಸೊ ಈ ಥರ ಒಂದು ಗುಡ್ ಬಿಗಿನಿಂಗ್ ಜಿಂಬಾಬ್ವೆ ಮೇಲಲ್ವಾ ಅಂತ ನೀವು ಹೇಳ್ಬೋದು. ಬಟ್ ಒಬ್ಬ 15 ವರ್ಷದ ಹುಡುಗನಿಗೆ ಜಿಂಬಾಬ್ವೆ ಮೇಲೇನೂ ಕೂಡ ಒಂದು ದೊಡ್ಡ ಸಾಧನೆನೇ ಅದು. ಜಿಂಬಾಬ್ವೆಗೂ ಕೂಡ ಸೂಪರ್ 8ಗೆ ಬಂದವರು, ಏನು ಕಡಿಮೆ ಟೀಮ್ ಅಲ್ಲ ಅದು ವರ್ಲ್ಡ್ ಕಪ್ಪಲ್ಲಿ. ಹಾಗೆ ಬಾಂಗ್ಲಾದೇಶನ್ನು 2 ಸೀರೀಸ್ ಹೊಡೆದಿದ್ದಾರೆ ಇದೇ ಒಂದು ಕಂಡೀಷನ್ಸಲ್ಲಿ, ಒಂದು ಒನ್ ಡೇ ಸೀರೀಸ್, ಒಂದು ಟೆಸ್ಟ್ ಸೀರೀಸ್. ಸೊ ಅಷ್ಟು ಸುಲಭಕ್ಕಿರುವಂಥ ಟೀಮ್ ಅಲ್ಲ. ಪರ್ಫಾರ್ಮೆನ್ಸ್ ಬಂದಿದೆ ನಮ್ಮ ಟೀಮ್, ಅದು ಕೂಡ ನಮ್ಮದು ಯಂಗ್ಸ್ಟರ್ಸ್ ಟೀಮ್. ನೋಡೋ ನೀವು ಆಲ್ಮೋಸ್ಟ್ ಇಂಡಿಯಾ B ಅಂತ ಹೇಳ್ಬೋದು, ಇಂಡಿಯಾ A ಕೂಡ ಅಲ್ಲ. ನಮ್ಮ ಬೌಲರ್ಸ್ ಎಲ್ಲ ನೋಡಿದ್ರೆ ಮಯಾಂಕ್ ಯಾದವ್, ಅಶೋಕ್ ಶರ್ಮಾ ಇವರೆಲ್ಲರೂ ಕೂಡ ಹೊಸಬರು, ಯಶ್ ಠಾಕೂರ್. ಸೊ ವಾಟ್ ಎವರ್, ಕಂಗ್ರ್ಯಾಚುಲೇಷನ್ಸ್, ಒಳ್ಳೆ ಗೇಮ್. ಇದು ಡ್ರೆಸ್ಸಿಂಗ್ ರೂಮಲ್ಲಿ ಆದಂಥ ಒಂದಷ್ಟು ಮಾತುಕತೆ. ನಮಸ್ಕಾರ.